ಬನ್ನಿ ಈಗ ಅಸ್ಯೂಮ್ಡ್ ಮೀನ್ ಮೆಥಡನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಈ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಮೀನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ನಾನು ಮೀನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾನು ಪ್ರತಿಯೊಂದು ವ್ಯಾಲ್ಯೂ ತೊಗೊಳ್ತಿದ್ದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವ್ಯಾಲ್ಯೂ ತೊಗೊಂಡು ಅದನ್ನೇನು ಮಾಡ್ತಿದ್ದೆ, ಮಲ್ಟಿಪ್ಲೈ ಮಾಡ್ತಿದ್ದೆ. ಹೌದಾ, ಇಲ್ಲಿರ್ತಕ್ಕಂಥ ಕ್ಲಾಸ್ ಮಾರ್ಕನ್ನು ಕಂಡುಹಿಡಿತಿದ್ದೆ. ಕ್ಲಾಸ್ ಮಾರ್ಕ್ ಏನೋ ಕಂಡುಹಿಡಿಬೋದು, ಒಂದು ವ್ಯಾಲ್ಯೂ ಕಂಡುಹಿಡಿದು ಆಮೇಲೆ ಉಳಿದಕ್ಕೆಲ್ಲ ಕ್ಲಾಸ್ ಮಾರ್ಕ್ ಸೇಮ್ ಇತ್ತಂದರೆ, ಹೌದಾ, ಕ್ಲಾಸ್ ಇಂಟರ್ವಲ್ ಎಲ್ಲ ಕಡೆ ಸೇಮ್ ಇತ್ತಂದರೆ ಏನು ಮಾಡುತ್ತೆ, ಇವೆರಡು ಮೈನಸ್ ಮಾಡಿದಾಗ ಏನು ವ್ಯಾಲ್ಯೂ ಬರ್ತಿತ್ತಲ್ಲ ಆ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾಯಿದೆ. ಸೊ ಕ್ಲಾಸ್ ಮಾರ್ಕ್ ಈಸಿಯಾಗಿ ಕಂಡುಹಿಡಿಬೋದಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಏನು ಪ್ರಾಬ್ಲಮ್ ಇತ್ತಂದರೆ, ಇವೆರಡು ನಂಬರ್ನ ಇಂಟು ಮಾಡಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಬರಿತೀನಿ. ಹೌದಾ, ಸಾರಿ, ಎಫ್ ಐ ಎಕ್ಸ್ ಐ ಬರಿತೀನಿ. ಮತ್ತಿವೆರಡನ್ನ ಇಂಟು ಮಾಡಿ ಈ ವ್ಯಾಲ್ಯೂ, ಮತ್ತಿವೆರಡನ್ನ ಇಂಟು ಮಾಡಿ ಈ ವ್ಯಾಲ್ಯೂ, ಈ ವ್ಯಾಲ್ಯೂ ಎಲ್ಲ ಇಂಟು ಮಾಡಿ ಬರೀಬೇಕು. ಹೌದಾ, ಇಂಟು ಮಾಡಿ ಬರೆಯೋದೇ ಒಂದು ತಲೆಬೇನೆ ಆಗುತ್ತೆ. ಹೌದಾ, ಮ್ಯಾಥಮೆಟಿಕ್ಸ್ ಅಂದರೆ ಕ್ಯಾಲ್ಕುಲೇಷನ್ ಅಂತ ಬಂತಂದರೆ ತಲೆಬೇನೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಇರೋದೇನು, ಈ ರೀತಿ ಇರ್ತಕ್ಕಂಥ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ. ಬಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದೇ ಇಂಪಾರ್ಟೆಂಟು. ಹೌದಾ, ನೀವು ಒಂದಲ್ಲಿ ಇಂಟು ಮಾಡೋದನ್ನ ತಪ್ಪು ಮಾಡಿದ್ರಂದರೆ ಇದು ವ್ಯಾಲ್ಯೂ ತಪ್ಪಾಗಿ ಬರುತ್ತೆ, ಈ ವ್ಯಾಲ್ಯೂ ತಪ್ಪಾಗಿ ಬಂತಂದರೆ ಮೀನ್ ವ್ಯಾಲ್ಯೂ ಕೂಡ ಏನಾಗಿ ಬರುತ್ತೆ, ತಪ್ಪಾಗಿನೇ ಬರುತ್ತೆ. ಸೊ ಅದಕ್ಕಾಗಿ ಏನು ಮಾಡ್ಬೇಕು, ನಾವೀಗ ಏನು ಮಾಡ್ಬೇಕಂದಾಗ ಒಂದು ಹೊಸ ಐಡಿಯಾ ಬಂತು. ಏನು, ಡಿವಿಯೇಷನ್ ಮೆಥಡ್ ಅಂತ. ಓಕೆ, ಡಿವಿಯೇಷನ್ ಅಂದರೆ ನಮ್ಮ ಮೀನ್ ವ್ಯಾಲ್ಯೂ, ಹೌದಾ, ಇಲ್ಲಿ ಏನು ಕ್ಲಾಸ್ ಮಾರ್ಕ್ ಇರುತ್ತೆ ಅಲ್ವಾ, ಈ ಕ್ಲಾಸ್ ಮಾರ್ಕಿಂದ ಒಂದು ವ್ಯಾಲ್ಯೂವನ್ನು ತೊಗೊಳ್ತೀವಿ ಎ ಅಂತ. ಓಕೆ, ಕ್ಲಾಸ್ ಮಾರ್ಕಿಂದ ಏನು ತೊಗೊಳ್ತೀವಿ, ಒಂದು ವ್ಯಾಲ್ಯೂ ಎ ಅಂತ. ಇದನ್ನ ಏನಂತ ಕರೆದು ಅಂದರೆ ಡಿವಿಯೇಷನ್. ಓಕೆ, ಡಿವಿಯೇಷನ್ ವ್ಯಾಲ್ಯೂ ಕಂಡಿಡೋದಕ್ಕೆ ಕ್ಲಾಸ್ ಮಾರ್ಕಿಂದ ಒಂದು ಎ ಅಂತ ಚೂಸ್ ಮಾಡ್ಕೊಳ್ತೀವಿ. ಓಕೆ, ಈ ಎನ್ನು ಏನಂತ ಕರೀತಾರೆ ಅಂತ ಹೇಳ್ತೀನಿ ನಾನು. ಓಕೆ, ವೇಟ್ ಮಾಡಿ. ಇದು ಎ ವ್ಯಾಲ್ಯೂ ತೊಗೊಂಡ್ವಿ. ಈಗ ಎ ವ್ಯಾಲ್ಯೂವನ್ನು ಏನು ಮಾಡ್ತೀವಿ, ಇದರಲ್ಲಿ ಮೈನಸ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಮೈನಸ್ ಮಾಡ್ಕೊಳ್ತಾ ಹೋಗಿ ಆ ಎ ವ್ಯಾಲ್ಯೂ ಏನಿರುತ್ತೆ ಅಲ್ವಾ ಅದನ್ನು ಡಿವಿಯೇಷನಲ್ಲಿ ಕಂಡುಹಿಡ್ತೀವಿ. ಸೊ ಡಿ ಐ ಈಕ್ವಲ್ ಟು ಕ್ಲಾಸ್ ಮಾರ್ಕ್ ಮೈನಸ್ ಎ ಅಂತ ತೊಗೊಳ್ತೀವಿ. ಓಕೆ, ಡಿ ಐ ಈಕ್ವಲ್ ಟು ಕ್ಲಾಸ್ ಮಾರ್ಕ್ ಮೈನಸ್ ಎ ಅಂತ ತೊಗೊಳ್ತೀವಿ. ಓಕೆ, ಒಂದು ಕ್ಲಾಸ್ ಮಾರ್ಕ್ ಇರುತ್ತೆ ಅಲ್ವಾ, ಇದರಲ್ಲಿ ಎ ವ್ಯಾಲ್ಯೂವನ್ನು ಮೈನಸ್ ಮಾಡ್ಕೊಳ್ತಾ ಹೋಗ್ತೀವಿ. ಆ ಮಾಡಿದಾಗ ಏನು ಬರುತ್ತೆ ಅಂದ್ರೆ ವ್ಯಾಲ್ಯೂ ನೆಕ್ಸ್ಟು ಏನಿರುತ್ತೆ, ಎಲ್ಲ ಚಿಕ್ಕದಾಗಿರ್ತಕ್ಕಂಥ ವ್ಯಾಲ್ಯೂಗಳು ಬರುತ್ತೆ. ಓಕೆ, ಎಕ್ಸಾಂಪಲ್ ಮಾಡಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಜಸ್ಟ್ ಥಿಯರಿ ಇದೆ, ಸುಮ್ಮನೆ ಕೇಳ್ತಾ ಹೋಗಿ. ಓಕೆ, ನೋಟ್ಸಲ್ಲಿ ಒಂದು ಸೈಡಲ್ಲಿ ಬರೆದಿಡಿ. ಡಿ ಐ ಅಂದರೆ ಕ್ಲಾಸ್ ಮಾರ್ಕ್ ಮೈನಸ್ ಎ ಅಂತ ಮಾಡ್ತೀವಿ. ಎ ಏನಂದರೆ ಅಸ್ಯೂಮ್ಡ್ ಮೀನ್ ಅಂತ ಕರೀತಾರೆ. ಇದನ್ನು ಎ ಅನ್ನು ಏನಂತ ಕರೀತಾರೆ, ಅಸ್ಯೂಮ್ಡ್ ಮೀನ್ ಅಂತ ಕರೀತಾರೆ. ಅಸ್ಯೂಮ್ಡ್ ಮೀನ್. ಓಕೆ, ಅಸ್ಯೂಮ್ಡ್ ಮೀನ್ ಅಂತ ಕರೀತಾರೆ. ಸರಿ, ಇಲ್ಲಿ. ಓಕೆ, ಈಗ ಅಸ್ಯೂಮ್ಡ್ ಮೀನ್ ಮೆಥಡ್. ಈ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ ನಾವು ಏನೇನು ಮಾಡ್ತೀವಿ, ಫಸ್ಟು ಇಲ್ಲಿವೆ ನೋಡಿ ಸ್ಟೆಪ್ಪು. ಫಸ್ಟು ಅಸ್ಯೂಮ್ಡ್ ಮೀನನ್ನು ಕಂಡುಹಿಡಿಬೇಕು. ಫಸ್ಟ್ ಸ್ಟೆಪ್ ಏನು, ಅಸ್ಯೂಮ್ಡ್ ಮೀನನ್ನು ಕಂಡುಹಿಡಿಬೇಕು. ಆ ಅಸ್ಯೂಮ್ಡ್ ಮೀನನ್ನು ಕಂಡುಹಿಡಿಯೋದು ಯಾವ ರೀತಿ, ಓಕೆ, ಐಡೆಂಟಿಫೈ ಎ ಆ್ಯಸ್ ಎನ್ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನನ್ನು ನೀವು ಯಾವತ್ತಾದರೂ ತಗೊಳ್ಳಾಗಿತ್ತಂದರೆ ಇಲ್ಲಿ ಏನು ಕ್ಲಾಸ್ ಮಾರ್ಕ್ ಇರುತ್ತೆ ಅಲ್ವಾ. ಓಕೆ, ಕ್ಲಾಸ್ ಮಾರ್ಕಿನ ವ್ಯಾಲ್ಯೂಗಳಿರುತ್ತೆ ಎಕ್ಸ್ ಐ. ಓಕೆ, ಇದೇನಿದು ಕ್ಲಾಸ್ ಮಾರ್ಕ್. ಕ್ಲಾಸ್ ಮಾರ್ಕ್ ವ್ಯಾಲ್ಯೂಗಳು ಏನಿರುತ್ತೆ ಅಲ್ವಾ, ಆ ವ್ಯಾಲ್ಯೂವಿನ ಆದಷ್ಟು ಮಿಡಲ್ ವ್ಯಾಲ್ಯೂವನ್ನು ತೊಗೊಳ್ಳೋದಕ್ಕೆ ಸೆಲೆಕ್ಟ್ ಮಾಡಿ. ಓಕೆ, ಟ್ರೈ ಮಾಡಿ. ಆದಷ್ಟು ಮಿಡಲ್ ವ್ಯಾಲ್ಯೂವನ್ನು ತೊಗೊಳ್ಳೋದಕ್ಕೆ ಏನು ಮಾಡಿ, ಟ್ರೈ ಮಾಡಿ. ಮಿಡಲ್ ವ್ಯಾಲ್ಯೂವನ್ನು ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವು ಅಸ್ಯೂಮ್ಡ್ ಮೀನಲ್ಲಿ ಇಲ್ಲಿ ಯಾವುದಾದ್ರೂ ವ್ಯಾಲ್ಯೂ ತೊಗೋಬೋದು. ಅಸ್ಯೂಮ್ಡ್ ಮೀನನ್ನು ನೀವು ಯಾವುದಾದ್ರೂ ವ್ಯಾಲ್ಯೂ ತೊಗೋಬೋದು, ಎಂಥದಾದ್ರೂ ವ್ಯಾಲ್ಯೂ ತೊಗೋಬೋದು. ನಿಮ್ಮ ಇಷ್ಟ ಬಂದಿರತಕ್ಕಂಥ ವ್ಯಾಲ್ಯೂ ತೊಗೊಳ್ಳಿ. 0ನೇ ತೊಗೊಳ್ಳಿ, 10 ತೊಗೊಳ್ಳಿ, 20 ತೊಗೊಳ್ಳಿ, 100 ತೊಗೊಳ್ಳಿ, 1000 ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಬರೋಲ್ಲ. ಓಕೆ, ನೀವು ಸಾಲ್ವ್ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ರೆಕಮೆಂಡ್ ಮಾಡೋದೇನೆಂದರೆ ಇಲ್ಲಿರ್ತಕ್ಕಂಥ ಮಿಡಲ್ ವ್ಯಾಲ್ಯೂವನ್ನು ತೊಗೋಬೇಕು. ಮಿಡಲ್ ವ್ಯಾಲ್ಯೂವನ್ನು ತೊಗೊಂಡ್ರೆ ಇಲ್ಲಿ ಮೇಲ್ಗಡೆ ಮೈನಸ್ ಮಾಡಿದಾಗ ಏನಾಗುತ್ತೆ, ಇವು ನೆಗೆಟಿವಲ್ಲಿ ಬರುತ್ತೆ ವ್ಯಾಲ್ಯೂ. ಹೌದಾ, ಕೆಳಗಡೆ ಏನಲ್ಲಿ ಬರುತ್ತೆ, ಪಾಸಿಟಿವಲ್ಲಿ ಬರುತ್ತೆ. ಈ ನೆಗೆಟಿವ್ ಮತ್ತು ಪಾಸಿಟಿವ್ ಸೇರಿಸಿದಾಗ ಮತ್ತೆ ಏನಾಗುತ್ತೆ, ಲಾಸ್ಟಿಗೆ ಒಂದು ವ್ಯಾಲ್ಯೂ ಏನು ಬರುತ್ತೆ ಅಲ್ವಾ, ಇದೇನಿರುತ್ತೆ, ಸ್ಮಾಲರ್ ಇರುತ್ತೆ. ಓಕೆ, ಸ್ಮಾಲರ್ ವ್ಯಾಲ್ಯೂ ಬರುತ್ತೆ. ಸೊ ಸ್ಮಾಲರ್ ವ್ಯಾಲ್ಯೂ ಇತ್ತಂದರೆ ಏನಾಗುತ್ತೆ, ಇಟ್ ವಿಲ್ ಬಿ ಈಸಿ ಟು ಕ್ಯಾಲ್ಕುಲೇಟ್. ಓಕೆ, ಸೊ ಏನೇನು ಮಾಡ್ತೀವಿ ಇಲ್ಲಿ ಬರ್ಕೊಳ್ಳೋಣ. ಇಲ್ಲೇನಿರುತ್ತೆ, ಕ್ಲಾಸ್ ಇಂಟರ್ವಲ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ, ಇಲ್ಲಿ ಎಕ್ಸ್ ಐ ಇರುತ್ತೆ.
ಓಕೆ, ಈ 3 ಟೇಬಲ್ವರೆಗೆ ನಾವು ಕಲ್ತಿದ್ವಿ. ಇಲ್ಲೇನಿರುತ್ತೆ ಸಿಗ್ಮಾ ಎಫ್ ಐ ಇರುತ್ತೆ. ಓಕೆ, ಸಿಗ್ಮಾ ಎಫ್ ಐ ವ್ಯಾಲ್ಯೂ ಇದನ್ನು ಸಮ್ ಮಾಡಿದಾಗ ಇಲ್ಲಿ ಸಿಗ್ಮಾ ಎಫ್ ಐ ವ್ಯಾಲ್ಯೂ ಬರುತ್ತೆ. ಈಗ ಹೊಸದಾಗಿ ಬಂದಿರತಕ್ಕಂಥದ್ದು ಏನು ಕಂಡುಹಿಡಿಯಬೇಕು? ಡಿವಿಯೇಷನ್. ಓಕೆ, ಡಿವಿಯೇಷನ್. ಇಲ್ಲಿ ಕ್ಲಾಸ್ ಇದೇನು ಕ್ಲಾಸ್ ಮಾರ್ಕ್ ಇರುತ್ತೆ ಅಲ್ವಾ, ಈ ಕ್ಲಾಸ್ ಮಾರ್ಕಲ್ಲಿ ನಡುವೆ ಇರತಕ್ಕಂಥ ವ್ಯಾಲ್ಯೂವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಮಥಿಂಗ್ ಯಾವುದೋ ಒಂದು ವ್ಯಾಲ್ಯೂ ಇರ್ಬೋದು. ದಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎ ಅಂತ ನಾವು ಬರ್ಕೋಬೇಕಿಲ್ಲಿ. ಎ ಅಂದ್ರೇನು? ಅಸ್ಯೂಮ್ಡ್ ಮೀನ್. ಓಕೆ, ಅಸ್ಯೂಮ್ಡ್ ಮೀನ್. ಎ ಈಸ್ ಅಸ್ಯೂಮ್ಡ್ ಮೀನ್. ಓಕೆ, ಈ ಮೀನ್ ಅಂದರೆ ನಾ ಈ ಟೋಟಲ್ ವ್ಯಾಲ್ಯೂದು ಇದೇ ಒಂದು ಮೀನ್ ಇರ್ಬೋದು ಅಂತ ಏನು ಮಾಡ್ತೀನಿ? ಅಸ್ಯೂಮ್ ಮಾಡ್ಕೊತೀನಿ. ಅಸ್ಯೂಮ್ ಮಾಡಿಕೊಂಡು ಅದರಿಂದ ಡಿವಿಯೇಷನನ್ನು ಕಂಡುಹಿಡ್ಕೊಳ್ತೀನಿ. ಸೊ ಡಿವಿಯೇಷನ್ನ ಕಂಡುಹಿಡ್ಕೊಂಡ ನಂತರ ಮತ್ತೆ ಆ ಡಿವಿಯೇಷನ್ನ ಮೀನನ್ನು, ಓಕೆ ನಾನು ಹೇಳ್ತಾ ಇದ್ದೀನಿ, ಬರೇ ಡಿವಿಯೇಷನ್ನ ಮೀನನ್ನು ಅಸ್ಯೂಮ್ಡ್ ಮೀನ್ ಜೊತೆ ಸೇರಿಸ್ಬಿಡ್ತೀನಿ. ಡಿವಿಯೇಷನ್ ಮೀನನ್ನು ಅಸ್ಯೂಮ್ಡ್ ಮೀನ್ ಜೊತೆ ಸೇರಿಸ್ಬಿಡ್ತೀನಿ. ಅವಾಗೇನು ಬರುತ್ತೆ? ನನಗೆ ಟೋಟಲ್ ಮೀನ್ ಬರುತ್ತೆ. ಸೊ ಡಿ ಐ ಈಕ್ವಲ್ ಟು ಇಲ್ಲೇನಾಗುತ್ತೆ? ಎಕ್ಸ್ ಐ ಮೈನಸ್ ಎ. ಓಕೆ, ಇದೆಲ್ಲ ವ್ಯಾಲ್ಯೂ ಕಂಡಿಡಿದ ನಂತರ ಇಲ್ಲಿ ವ್ಯಾಲ್ಯೂ ಬರುತ್ತೆ. ಸೊ ಫೈನಲ್ ಆಗಿ ಇಲ್ಲಿ ಕೆಳಗಡೆ ಬರ್ಕೋಬೇಕು ಸಿಗ್ಮಾ. ಓಕೆ, ಸಿಗ್ಮಾ ಡಿ ಐ ಅವಶ್ಯಕತೆ ಇರಲಿಲ್ಲ ಇಲ್ಲಿ. ಓಕೆ, ಕಂಡಿಡಿದ ನಂತರ ಎಫ್ ಐ ಡಿ ಐ ಮಾಡಬೇಕು. ಏನು ಮಾಡಬೇಕು? ಎಫ್ ಐ ಡಿ ಐ. ಫಸ್ಟಿಗೆ ಏನು ಮಾಡ್ತಿದ್ವಿ? ಎಫ್ ಐ ಎಕ್ಸ್ ಐ ಮಾಡಿ ಸಮಿಷನ್ ಕಂಡಿಡ್ತಿದ್ವಲ್ವಾ. ಎಫ್ ಐ ಎಕ್ಸ್ ಐನ ಏನು ಮಾಡಿದ್ವಿ? 2 ಪಾರ್ಟಲ್ಲಿ ಮಾಡ್ಕೊಂಡ್ವಿ. ಸೊ ಫಸ್ಟ್ ಡಿವಿಯೇಷನ್ ಕಂಡಿಡ್ತೀನಿ, ಆಮೇಲೆ ಎಫ್ ಐ ಡಿ ಐಯನ್ನು ಕಂಡಿಡ್ತೀನಿ. ಸೊ ಎಫ್ ಐ ಡಿ ಐ ಕಂಡಿಡಿದ ನಂತರ ಇಲ್ಲಿ ಸಿಗ್ಮಾ ಎಫ್ ಐ ಡಿ ಐ ವ್ಯಾಲ್ಯೂವನ್ನು ಬರ್ಕೋಬೇಕು. ಸರಿ, ಆ ನಂತರ ಬಂದಿರತಕ್ಕಂಥ ವ್ಯಾಲ್ಯೂ ಇಲ್ಲಿ ಏನು ವ್ಯಾಲ್ಯೂ ಬರುತ್ತೆ ಅಲ್ವಾ? ಸಿಗ್ಮಾ ಎಫ್ ಐ ಡಿ ಐ ಬರುತ್ತೆ, ಇಲ್ಲಿ ಸಿಗ್ಮಾ ಎಫ್ ಐ ಬರುತ್ತೆ. ಇಲ್ಲಿ ಬಂದಿರತಕ್ಕಂಥ ಸಿಗ್ಮಾ ಎಫ್ ಐ ಡಿ ಐಯನ್ನು, ಓಕೆ, ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಮಾಡಬೇಕು. ಅದ್ರ ಜೊತೆ ಏನು ಮಾಡ್ಬೇಕಂದ್ರೆ ನಿಮ್ಮ ಅಸ್ಯೂಮ್ಡ್ ಮೀನ್ ಏನಿದೆ ಅಲ್ವಾ, ಈ ಅಸ್ಯೂಮ್ಡ್ ಮೀನ್ ಇದೆ ಅಲ್ವಾ, ಈ ಅಸ್ಯೂಮ್ಡ್ ಮೀನ್ ಜೊತೆ ಪ್ಲಸ್ ಮಾಡಬೇಕು. ಓಕೆ, ಏನು ಮಾಡಬೇಕು? ಅಸ್ಯೂಮ್ಡ್ ಮೀನ್ ಜೊತೆ ಪ್ಲಸ್ ಮಾಡಬೇಕು. ಅಸ್ಯೂಮ್ಡ್ ಮೀನ್ ಜೊತೆ ಪ್ಲಸ್ ಮಾಡಿದಾಗ ಏನು ಸಿಗುತ್ತೆ? ನಿಮಗೆ ಟೋಟಲ್ ಮೀನ್ ಸಿಗುತ್ತೆ. ಏನು ಸಿಗುತ್ತೆ? ಟೋಟಲ್ ಮೀನ್ ಸಿಗುತ್ತೆ. ಇದು ಯಾವ ರೀತಿ ಈಸಿ ಆಗುತ್ತೆ? ಸೇಮ್ ಎಕ್ಸಾಂಪಲ್ ಹಿಂದೆ ಮಾಡಿರ್ತಕ್ಕಂಥ ಕ್ಲಾಸ್ ಮಾರ್ಕ್ಸ್, ಹೌದಾ, ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಏನಿವೆ ಅಲ್ಲ, ಅದನ್ನು ತೊಗೊಂಡು ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಇಲ್ಲಿ ಇದು ಏನು ಎಫ್ ಐ ಡಿ ಐ ಅಂತಿದೆ ಅಲ್ವಾ, ಇದನ್ನು ನೀವು ಈ ಟೋಟಲ್ ವ್ಯಾಲ್ಯೂವನ್ನು ಬರೀ ಡಿ ಬಾರ್ ಅಂತ ಕೂಡ ಬರಿಬೋದು. ಓಕೆ, ಡಿ ಬಾರ್ ಅಂತ ಕೂಡ ರಿಪ್ರೆಸೆಂಟ್ ಮಾಡ್ಬೋದು. ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐಯನ್ನು ಡಿ ಬಾರ್ ಅಂತ ಕೂಡ ರಿಪ್ರೆಸೆಂಟ್ ಮಾಡ್ಬೋದು. ಡಿ ಬಾರ್ ಅಂದ್ರೇನು? ಡಿವಿಯೇಷನ್ ಮೀನ್ ಅಂತ ಅರ್ಥ. ಓಕೆ, ಡಿ ಬಾರ್ ಅಂದ್ರೇನು ಬರ್ಕೊಳ್ಳಿ? ಡಿವಿಯೇಷನ್ದು ಮೀನ್ ತೊಗೊಂಡಿರ್ತೀವಿ. ಸರಿ, ಇಲ್ಲಿದೆ ನೋಡಿ ಎಕ್ಸಾಂಪಲ್. ಸೇಮ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ ಅವಾಗ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಲೇ ಸೇಮ್ ಇದೇ ಇತ್ತು. ರೇಂಜು ಹೌದಾ, ಕ್ಲಾಸ್ ಇಂಟರ್ವಲ್, ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದನ್ನೆಲ್ಲ ಇಲ್ಲಿವರೆಗೆ ಸೇಮ್ ಇದೆ. ಹೌದಾ, ಈ ಕಡೆ ಕ್ಲಾಸ್ ಮಾರ್ಕ್ವರೆಗೆ ಏನಿದೆ ಸೇಮ್ ಇದೆ, ಈ ಸೈಡ್ ಏನಿದೆ ಸೇಮ್ ಇದೆ. ಈಗೇನು ಮಾಡ್ತಂದರೆ ಡಿ ಐ ಎಕ್ಸ್ ಐ, ಇಲ್ಲಿ ನೋಡಿ ಡಿವಿಯೇಷನ್ ಕಂಡುಹಿಡಿತಾ ಇದ್ದೀನಿ. ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ 47.5. ಸೊ ಇಲ್ಲಿ 47.5 ಏನಿದೆ ಅಲ್ವಾ, ಇದನ್ನು ನಾನು ಎ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ? ಎ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಇದು ನನ್ನ ಎ ವ್ಯಾಲ್ಯೂ. ಫಸ್ಟ್ ತೊಗೊಂಬಂದೆ 17.5 ಮೈನಸ್ 47.5. ಓಕೆ, 32.5 ಮೈನಸ್ 47.5. ನೆಕ್ಸ್ಟ್ ಇಲ್ಲಿ 62.5 ಮೈನಸ್ 47.5 ಮಾಡಬೇಕು. ಯಾಕಂದರೆ ನಾನು ಎಕ್ಸ್ ಐಯಲ್ಲಿ 47.5 ಅಂದರೆ ಎ ವ್ಯಾಲ್ಯೂವನ್ನು, ಓಕೆ, ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಮಾಡ್ತಾಯಿದ್ದೀನಿ. ಓಕೆ, ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎನ್ನು ಮಾಡ್ತಾಯಿದ್ದೀನಿ ನಾನು. ಸೊ ಅದೇ ರೀತಿ ಇಲ್ಲಿ ಎಕ್ಸ್ ಐ ಮೈನಸ್ ಎ ಮೈನಸ್ 47.5, ಇಲ್ಲಿ ಕೂಡ ಮೈನಸ್ 47.5 ಮೈನಸ್ ಮಾಡಿದಾಗ ನೋಡಿ ಇಲ್ಲೇನು ಬಂತು? ಇದ್ರ ಜೊತೆ ಇದೇ ಸೇಮ್ ವ್ಯಾಲ್ಯೂವನ್ನು ಕಳೆದಾಗ ಏನು ಬರುತ್ತೆ? 0 ಬರುತ್ತೆ. ಇಲ್ಲಿ 0 ಮೇಲೆ ಏನಿದೆ, 0 ಕೆಳಗಡೆ ಏನಿದೆ ನೋಡಿ. ಓಕೆ, ಇನ್ನು ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 0 ಮೇಲೆ 0 ಕೆಳಗಡೆ ಏನಿದೆ, ಇದ್ರದ್ದೇ ಆಗಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ ಬರುತ್ತೆ. ಓಕೆ, ಕ್ಲಾಸ್ ಇಂಟರ್ವಲ್ಲಲ್ಲಿ ಏನು ಗ್ಯಾಪ್ ಇದೆ? ಇಲ್ಲಿ 15 ಗ್ಯಾಪ್ ಇದೆ ಅಲ್ವಾ, 15 ಗ್ಯಾಪ್ ಇದೆ. ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ ಏನಿದೆ 15 ಗ್ಯಾಪ್ ಇದೆ. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಮೆಥಡ್ ಇವೆಲ್ಲ ನೀವು ಸಾಲ್ವ್ ಮಾಡ್ತಾ ಇರೋ ಮೋಸ್ಟ್ ಆಫ್ ದ ಕ್ವಶನಲ್ಲಿ ಕ್ಲಾಸ್ ಇಂಟರ್ವಲ್ ಏನಿರುತ್ತೆ ಸೇಮ್ ಇರುತ್ತೆ. ಓಕೆ, ಕ್ಲಾಸ್ ಇಂಟರ್ವಲ್ ಏನಿದೆ ಎಲ್ಲ ಕಡೆ 15 ಇದೆ ಅಲ್ವಾ, ಇಲ್ಲಿ ಕೂಡ ಏನಿರುತ್ತೆ ಮೇಲ್ಗಡೆ ಮೈನಸ್ ಮಾಡಿದಾಗ ಇಲ್ಲಿ 0 ಬಂತು. ಸೊ ಇದನ್ನಿದ್ರೆ ಮೈನಸ್ ಮಾಡಿ ನೋಡಿ, ನೀವು ಮೈನಸ್ ಮಾಡಬೇಕಾದ್ರೆ ನೋಡ್ಬೋದು ವ್ಯಾಲ್ಯೂ 15 ಬರುತ್ತೆ, -15. ಓಕೆ,
ಇಲ್ಲಿ -30 ಆಯಿತು. ಇಲ್ಲಿ ಕೆಳಗಡೆ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಇಲ್ಲಿ -15 ವ್ಯಾಲ್ಯೂ, ಓಕೆ, ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಇಲ್ಲಿ 15 ಆಯಿತು. 15 ಆಗಣೆ ನೆಕ್ಸ್ಟ್ 30. 15 ಎರಡಲೇ 30. ಇಲ್ಲಿ ಕೆಳಗಡೆ ನೋಡಿ, 15 30 45 +15 ಆಗ್ತಾ ಬಂತು. ಅದೇ ರೀತಿ ಕ್ಲಾಸ್ ಮಾರ್ಕನ್ನು ಕಂಡಿಬೇಕಾದ್ರೆ ನಾನು ಹೇಳ್ಕೊಟ್ನಲ್ವಾ, ಇಲ್ಲಿಂದ ಇಲ್ಲಿಗೆ 15 ಸೇರಿಸ ಬರುತ್ತೆ ಅಂತ. ಸೊ ಅದೇ ಇಲ್ಲೇನಾಯಿತು, ಮೈನಸ್ ಮಾಡಿದಾಗ ಇಲ್ಲಿ ನೆಗೆಟಿವಲ್ಲಿ ಆಗ್ತಾ ಹೋಗುತ್ತೆ ವ್ಯಾಲ್ಯೂ, ಕೆಳಗಡೆ ಪಾಸಿಟಿವಲ್ಲಿ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಸಿಗ್ಮಾ FI/DI ಮಾಡಬೇಕು. ಓಕೆ, ಸಿಗ್ಮಾ FI/DI ಅನ್ನು ಕಂಡಿಬೇಕು. ಸೊ ಅದಕ್ಕಾಗಿ ಏನು ಮಾಡ್ತೀನಿ ನಾನು, FI × DI. ಓಕೆ, ಇದನ್ನೆಲ್ಲ ಅಳಿಸ್ತೀನಿ. ಈಗ ಇಲ್ಲಿರ್ತಕ್ಕಂಥ FI × DI ಅನ್ನು ಮಾಡ್ಬೇಕು ನಾನು. DI ವ್ಯಾಲ್ಯೂ ಎರಡನ್ನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿತೀನಿ. ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿತೀನಿ. ಸೊ 2 × 30. ಓಕೆ, 2 × 30 ಏನಾಯಿತು, -60 ಆಗುತ್ತೆ, ಯಾಕಂದ್ರೆ ಮೈನಸ್ ಇದೆ ಸಿಂಬಲು. ಸೊ 3 × 15 -45. 7 × 0 0ನೇ. ಓಕೆ, ಯಾವಾಗನಾಗಲಿ ನೀವು ಎಲ್ಲಿ ಈ ವ್ಯಾಲ್ಯೂ ತೊಗೊಂಡಿರ್ತಾರಲ್ವ, ಅದರ ಇರ್ತಕ್ಕಂಥ ವ್ಯಾಲ್ಯೂ ಏನು ಬರುತ್ತೆ, 0ನೇ ಬರುತ್ತೆ ಯಾವಾಗಲೂ. ಓಕೆ, ಯಾವಾಗಲೂ ಏನಾಗುತ್ತೆ, 0ನೇ ಬರುತ್ತೆ. ನೆಕ್ಸ್ಟು 6 × 15 90. ನೆಕ್ಸ್ಟ್ 6 × 30 180. 6 × 45 270. ಇವೆಲ್ಲ ವ್ಯಾಲ್ಯೂ ಬಂದವು. ಸರಿ, ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂವನ್ನು ಏನು ಮಾಡಬೇಕು, ಈಗ ಸಿಗ್ಮಾ FI/DI ಮಾಡಬೇಕು. ಏನು ಮಾಡಬೇಕು, ಸಿಗ್ಮಾ FI × DI ಮಾಡಬೇಕು. ಸೊ ಸಿಗ್ಮಾ FI × DI ಇವೆಲ್ಲ ವ್ಯಾಲ್ಯೂವನ್ನು ಸೇರಿಸ್ಬೇಕು. ಸೇರಿಸಿದಾಗ ಎಷ್ಟು ಬಂತು ನನಗೆ, ಇಲ್ಲಿ ನೋಡಿ, ಕೂಡ್ಸೋದು ಕಳೆಯೋದು ಏನಾಯಿತು, ಸ್ವಲ್ಪ ಇಲ್ಲಿ ಈಸಿ ಆಯಿತು. ಕೂಡ್ಸೋದು ಕಳೆಯೋದು ಏನಾಯ್ತು, ಇಲ್ಲಿ ಈಸಿ ಆಯಿತು. ಇದೇ ನಾನು ಹಿಂದಿನ ಎಕ್ಸಾಂಪಲ್ ನೋಡಿದಾಗ, ಇಲ್ಲಿ ನೋಡಿ, ಬರೀ ಡಿವಿಯೇಷನ್ ಬರೀ ಮೀನ್ ಮೆಥಡಲ್ಲಿ ಮಾಡಿದಾಗ ನೋಡಿ, ನಾನು ಕೂಡಿಸ್ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಗಳು ಎಂತೆಂತ ಇದ್ದು, ಒಂದೊಂದು ದೊಡ್ಡ ದೊಡ್ಡ ರಾಕ್ಷಸರ ಥರ ಇವೆ, ಹೌದಾ, ಈ ರೀತಿ ಇವೆ ವ್ಯಾಲ್ಯೂಗಳು. ಬಟ್ ಅದೇ ಇಲ್ಲಿ ಬಂದಾಗ ಸಿಂಪಲ್ 60 45 90 180 200 ಈಸಿಯಾಗಿ ಮಾಡ್ಬೋದು, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದರಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ಕೂಡ ಏನಿರುತ್ತೆ, ಕಮ್ಮಿ ಇರುತ್ತೆ. ಓಕೆ, ನೀವು ಮೀನ್ ಮೆಥಡ್ ಫಸ್ಟ್ ಮೇನ್ ಮೆಥಡ್ ಇದೆ ಅಲ್ವಾ, ಮೀನ್ ಮೆಥಡಿಂದ ನೆಕ್ಸ್ಟ್ ಅಸ್ಯೂಮ್ಡ್ ಮೀನ್ ಮೆಥಡ್ ಬಂದರೆ ಏನಾಗುತ್ತೆ, ಇನ್ನೂ ನಿಮ್ಮ ಆನ್ಸರ್ ಬರುತ್ತೆ ಅಲ್ವಾ, ಅದರಲ್ಲಿ ಬರ್ತಾ ಎರರು. ಓಕೆ, ಏನು ಎರರ್ ಬರುತ್ತೆ ಅಲ್ವಾ, ಆ ಎರರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸರಿ, ಓಕೆ, ಇಲ್ಲಿ ತನಕ ಆಯಿತು. ಈಗ ನೆಕ್ಸ್ಟು ಇದ್ರದ್ದು ಏನು ಕಂಡಿಬೇಕು, ಈಗ ಮೀನ್ ಕಂಡಿಬೇಕು. ಸೊ ಮೀನ್ ಕಂಡುಹಿಡಿಯೋಣ. ಮೀನಿಗೆ ಫಾರ್ಮುಲಾ ಏನು, ಇದ್ರ ಮೀನ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ. ಓಕೆ, ಮೀನ್ನ ಎದರಿಂದ ರಿಪ್ರೆಸೆಂಟ್ ಮಾಡ್ತೀನಿ, X ಬಾರಿಂದ ರಿಪ್ರೆಸೆಂಟ್ ಮಾಡ್ತೀನಿ. X ಬಾರ್ = A + ಸಿಗ್ಮಾ FI/DI / ಸಿಗ್ಮಾ FI ಬರುತ್ತೆ. ಓಕೆ, ಸಿಗ್ಮಾ FI/DI / ಸಿಗ್ಮಾ FI ಬಂತು. ಸೊ X ಬಾರ್ = A ವ್ಯಾಲ್ಯೂ ಏನಿದೆ ನನಗೆ 47.5. ಸೊ 47.5 ಪ್ಲಸ್ ಸಿಗ್ಮಾ FI/DI 435 ಹೋಲ್ ಡಿವೈಡ್ ಬೈ ಎಷ್ಟು, ಫ್ರೀಕ್ವೆನ್ಸಿ ಸಮ್ ಎಷ್ಟಿದೆ 30. ಓಕೆ, X will be = 47.5 ಪ್ಲಸ್ ಇಲ್ಲಿ 3 × 1 3 3 4 12 3 5 15. ಓಕೆ, 3 × 1 3 3 4 12 3 5 15 14.5 ಬರುತ್ತೆ. ಓಕೆ, 14.5 ಇದನ್ನು ಸಮ್ ಮಾಡಿದಾಗ ಫೈನಲ್ ಆಗಿ X ಬಾರ್ = 15 + 47 2 50 62 ಬರುತ್ತೆ. ಓಕೆ, ಎಷ್ಟಾಗುತ್ತೆ, 7 11 50. ಓಕೆ, 62 ವ್ಯಾಲ್ಯೂ ಬರುತ್ತೆ. ಓಕೆ, ಏನು ಬಂತು ವ್ಯಾಲ್ಯೂ, 62 ಬಂತು. ನೋಡಿ, ಈ 62 ವ್ಯಾಲ್ಯೂ ಏನಿದೆ ಅಲ್ವಾ. ಓಕೆ, ಒಂದು ವೇಳೆ ನಾವು ಮಾಡಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಇಲ್ಲಿವರೆಗೆ ಕರೆಕ್ಟ್ ಆಗಿದ್ದರೆ 62 ಏನಿದೆ ಅಲ್ವಾ, ಈ 62 ವ್ಯಾಲ್ಯೂ ಮತ್ತು ಹಿಂದೆ ಇರ್ತಕ್ಕಂಥ ವ್ಯಾಲ್ಯೂ, ಇಲ್ಲಿ 62 ಬಂತು. ಓಕೆ, 62 ಬಂತು. ಇಲ್ಲಿ ಕೂಡ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ಏನು ಬಂದಿತ್ತು, ಇದನ್ನು ಡಿವೈಡ್ ಮಾಡಿದಾಗ 62ನೇ ಬಂದಿತ್ತು. ನೋಡಿ, ಇಲ್ಲಿ ಮೀನ್ ಮೆಥಡಲ್ಲಿ ಏನು ಬಂದಿತ್ತು, 62ನೇ ಬಂದಿತ್ತು. ಈಗ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ ಕೂಡ ಏನು ಬಂತು, 62ನೇ ಬಂತು ವ್ಯಾಲ್ಯೂ. ಸೊ ಏನಾಯಿತು, ನಮಗೆ ಕ್ಯಾಲ್ಕುಲೇಷನ್ ಸಿಂಪ್ಲರ್ ಆಯಿತು, ಈಸಿ ಆಯಿತು.
ಓಕೆ, ಕ್ಯಾಲ್ಕುಲೇಷನ್ ಸಿಂಪ್ಲರ್ ಮಾಡೋದಕ್ಕೆ ಇದೊಂದು ಹೊಸ ಮೆಥಡನ್ನು ಯೂಸ್ ಮಾಡಿದಂಗೆ ಅಸ್ಯೂಮ್ಡ್ ಮೀನ್ ಮೆಥಡ್. ನೆಕ್ಸ್ಟು ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಈಗ ಡಿವಿಯೇಷನ್ ಮೆಥಡಿಂದ ಸ್ವಲ್ಪ ಮುಂದಕ್ಕೆ